ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ರೆಸಿಪಿ ಮತ್ತು ನಿಮ್ಮೆಲ್ಲರ ಫೇವ್ರೆಟ್ ರೆಸಿಪಿ ಕೂಡ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2-3 ಚಮಚದಷ್ಟು ಎಣ್ಣೆ. ನಾನು ಉಪಯೋಗ ಮಾಡಿರೋದು ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್. ಇದು ಕಡಲೆ ಬೀಜ ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು, ಅಥವಾ ಸುಮಾರು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು. ಕಡಲೆ ಬೀಜನ ಕೆಂಪಾಗಿ ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಆಗಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು. ಬೇಗ ಆಗೋಗುತ್ತೆ, ಸುಮಾರು ಒಂದು 3-4 ನಿಮಿಷದಲ್ಲೇ ಆಗೋಗುತ್ತೆ. ಹೈ ಫ್ಲೇಮ್ ಬೇಡ, ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ಕಡಲೆ ಬೀಜನ ಹುರಿದಿದ್ದಾಗಿದೆ. ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಸುಮಾರು ಒಂದು 20-25 ಎಲೆಯಷ್ಟು. ಕರಿಬೇವಿನ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ, ಫ್ಲೇವರು ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ 20 ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. 20 ಸೆಕೆಂಡ್ ಆದಮೇಲೆ ಹುರ್ಕೊಂಡಿರೋ ಕಡಲೆ ಬೀಜ, ಕರಿಬೇವಿನ ಸೊಪ್ಪನ್ನ ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಬಾಣಲೆಯಲ್ಲಿ ಉಳಿದಿತ್ತಲ್ಲ ಎಣ್ಣೆ, ಅದಕ್ಕೇ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಲಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 2 ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ. ಉದ್ದುದ್ವಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ 3-4 ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. ಮುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ 1, ಫ್ಲೇವರ್ಗೋಸ್ಕರ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿನ ತೀರಾನೇ ಜಾಸ್ತಿ ಕೆಂಪಾಗಿ ಅಥವಾ ಕಪ್ಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಅರಿಶಿನ ಸ್ವಲ್ಪ. ಸುಮಾರು ಒಂದು 3-4 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದು ಮೊದಲೇ ಮಾಡಿ ಇಟ್ಕೊಂಡಿರೋ ಅನ್ನ, 1/4 kg ಅಕ್ಕಿಯಲ್ಲಿ ಮಾಡ್ಕೊಂಡಿದ್ದೆ ಅನ್ನನ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗತ್ತೆ. ರೈಸ್ ರೆಸಿಪಿ ಇದ್ದರೆ ಅನ್ನನ ಉದುರಾಗಿ ಬಿಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಅಕ್ಕಿ ಆದರೂ ಪರವಾಗಿಲ್ಲ, ರೇಷನ್ ಅಕ್ಕಿ, ದಪ್ಪಕ್ಕಿ, ಸಣ್ಣ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು. ಇದು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಅದು. ಕಡಲೆ ಬೀಜನ ಎಣ್ಣೆಯಲ್ಲಿ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿ ಆಗಿರುತ್ತೆ, ಗರಿಗರಿಯಾಗಿರುತ್ತೆ. ಅದಕ್ಕೋಸ್ಕರವಾಗಿ ಸಪ್ರೇಟಾಗಿ ಇದನ್ನು ಎಣ್ಣೆಯಲ್ಲಿ ಹುರಿದಿದ್ದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ, 1 ದೊಡ್ಡ ಲಿಂಬೆಹಣ್ಣು ಉಪಯೋಗ ಮಾಡ್ತಾಯಿದ್ದೀನಿ. ಚಿತ್ರಾನ್ನದಲ್ಲಿ ಸ್ವಲ್ಪ ಲಿಂಬೆಹಣ್ಣು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು. ಸೌಟಲ್ಲಾದರೂ ಕಲಿಸ್ಕೊಳ್ಳಿ, ಕೈಯಲ್ಲಾದರೂ ಕಲಿಸ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ. ಇಷ್ಟ ಇದ್ದರೆ ನಿಮಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಕೂಡ ಸೇರಿಸ್ಕೋಬೋದು. ಈಗ ರುಚಿಕರವಾಗಿರೋ ಚಿತ್ರಾನ್ನ ಅಥವಾ ಈರುಳ್ಳಿ ಚಿತ್ರಾನ್ನ, ಎಲ್ಲರ ಫೇವ್ರೇಟ್ ಕೂಡ ಈ ರೆಸಿಪಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ಒಳ್ಳೆ ಕಾಂಬಿನೇಷನು ಕಾಯಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.